ಬಂಗಾರಪ್ಪ ಅವರು ಹುಟ್ಟಿದ್ದು ಸೊರಬ ತಾಲೂಕಿನ ಕುಬಟೂರಿನಲ್ಲಿ. ಅತ್ಯಂತ ಕನಿಷ್ಠ ಸೌಲಭ್ಯಗಳು ಇರುವಂತಹ ಹಳ್ಳಿಯಲ್ಲಿ ಕಡು ಬಡತನದ ಕುಟುಂಬದ ಮುದ್ದಿನ ಮಗ ಇವರು. ಕುಬಟೂರು, ಆನವಟ್ಟಿ, ಸೊರಬ, ಸಾಗರಗಳಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಮುಗಿಸಿದ್ರು. ಮೈಸೂರಿನಲ್ಲಿ BA ಆನರ್ಸ್ ಶಿಕ್ಷಣವನ್ನ ಪಡೆದುಕೊಂಡ್ರು. ನಂತರ LLBಯನ್ನ ಮುಗಿಸಿ ಸಮಾಜವಾದ ಸಿದ್ಧಾಂತಕ್ಕೆ ಮನಸೋತವರು ಬಂಗಾರಪ್ಪ. ಆಗೆಲ್ಲ ಶಿವಮೊಗ್ಗ ಅಂತ ಅಂದ್ರೆ ಕರ್ನಾಟಕದ ಚಿಂತಕರ ಚಾವಡಿ ಅಂತ ಹೆಸರಿತ್ತು. ರಾಮ ಮನೋಹರ್ ಲೋಹಿಯಾರವರ ಸಮಾಜವಾದಿ ಸಿದ್ಧಾಂತದ ಹೆಸರು ಮಾಡ್ತಾ ಇದ್ದಂತಹ ಸಮಯ ಅದು. ಶಾಂತವೇರಿ ಗೋಪಾಲ್ ಗೌಡ್ರು ಸಮಾಜವಾದಿ ಹೋರಾಟದ ಮುಂಚೂಣಿಯಲ್ಲಿ ನಿಂತಿದ್ರು. ಆಗ ಈ ಬಂಗಾರಪ್ಪ ಕಾಗೋಡು ತಿಮ್ಮಪ್ಪ, ಕೊಣಂದೂರು ಲಿಂಗಪ್ಪರಂತಹ ಅನೇಕ ಯುವ ಚಿಂತಕರು ಜೊತೆಗೂಡಿ ಹೊಸ ವೈಚಾರಿಕ ಕ್ರಾಂತಿಗೆ ನಾಂದಿ ಹಾಡಿದ್ರು.